ರೂಮಿಗೆ ಬಂದವಳ ದುಃಖದ ಕಟ್ಟೆ ಒಡೆದಿತ್ತು. ಯಾಕೋ ತಡೆದುಕೊಳ್ಳಲಾಗದೆ ಜೋರಾಗಿ ಅಳುತ್ತಿದ್ದಳು ಶ್ರೇಣಿಕಾ. ಭಾನುಮತಿ ಅವರ ಮಾತಿಗೆ ಸುಮ್ಮನೆ ತಲೆ ಆಡಿಸಿದ್ದವಳು ಈಗ ಡೈವರ್ಸ್ ಕೊಡು ಎಂದರೆ ಹೇಗೆ ಕೊಡುವಳು? ಸಾಧ್ಯವಿಲ್ಲ. ನನ್ನಿಂದ ಅಭಿ ಅವರಿಗೆ ಈಗ ಆಗಿರುವ ನೋವುಗಳೇ ಸಾಕು. ಮತ್ತೆ ಡೈವರ್ಸ್ ಎಂದರೆ ಅವರು ತಡೆದುಕೊಳ್ಳೋದಿಲ್ಲ. ನಾನಿವರ ಕಣ್ಣೆದುರಿದ್ದರೆ ತಾನೇ ಪದೇ ಪದೇ ಸಮಸ್ಯೆಗಳು. ನಾನು ಮದುವೆ ಮುಗಿದ ತಕ್ಷಣ ಇಲ್ಲಿಂದ ಹೊರಟು ಹೋಗುವೆ. ಇವರ ಕಣ್ಣಿಗೆ ಮತ್ತೆ ಬೀಳುವುದಿಲ್ಲ. ಸಾಧ್ಯವಾದರೆ ಮುಂದೆ ಅಭಿ ಅವರ ಜೊತೆ ಬಾಳುವೆ, ಇಲ್ಲ ಹಾಗೇ ಉಳಿಯುವೆ. ಆದರೆ ಡೈವರ್ಸ್ ಕೊಡುವುದಿಲ್ಲ ಎಂದವಳ ಕಣ್ಣು ತುಂಬಿ ಹರಿಯುತ್ತದೆ. ಶ್ರೇಣಿಕಾ, ಶ್ರೇಣಿಕಾ ಒಂದೇ ಸಮನೆ ಕೂಗುತ್ತಿದ್ದಳು ವೇದ ಹೊರಗಡೆಯಿಂದ. ಬಾ ವೇದ ಎಂದಳು ಬಾಗಿಲು ತೆಗೆದು ಬದಿಗೆ ನಿಂತು. ನೀನಿನ್ನೂ ತಯಾರಾಗಿಲ್ವಾ? ನಾನು ಬರುವುದು ತಡ ಆಯಿತು ಕಣೆ, ಬೇಗ ತಯಾರಾಗು. ಹೆಣ್ಣುಗಳನ್ನು ಗೌರಿ ಪೂಜೆಗೆ ಕಳುಹಿಸಿದ್ದಾರೆ. ಇನ್ನೇನೋ ಮುಹೂರ್ತಕ್ಕೆ ಸಮಯ ಆಗಿದೆ ಎಂದಳು ವೇದ ಅವಸರಿಸಿ. ಎಲ್ಲ ಆಗಿದೆ. ಇದೊಂದು ಸ್ವಲ್ಪ ಕೂದಲು ಬಾಚಿಕೊಡು ಎಂದವಳು ಪಟಪಟನೆ ಸೀರೆ ಹುಟ್ಟು ಕೂದಲು ಹರಡಿಕೊಂಡು ಕುಳಿತಳು. ಒಳಗೆ ಬರ್ಬೋದಾ ಎಂದ ದನಿಗೆ ಇಬ್ಬರು ತಿರುಗಿದರು. ಬಾಗಿಲಿನಲ್ಲಿ ಕರಣ್ ನಿಂತಿದ್ದಾನೆ. ಬರುವಂತೆ ಸನ್ನೆ ಮಾಡಿದಳು ಶ್ರೇಣಿಕಾ. ನಾನು ಬಂದಿದ್ದು ನಿಮಗೆ ಹಿಂಸೆ ಆಯಿತು ಅನಿಸ್ತದೆ. ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಎಂದನು ಕರಣ್ ಮುಜುಗರದಲ್ಲಿ. ಮಾತಾಡಿ ಎಂದಳು ಶ್ರೇಣಿಕಾ. ವೇದ ಏನು ಹೇಳಿಲ್ಲ. ತನ್ನ ಪಾಡಿಗೆ ಶ್ರೀ ಕೂದಲು ವಾಚುತ್ತಿದ್ದಳು. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಶ್ರೇಣಿಕಾ. ಆವತ್ತು ನಾನು ನಿಮ್ಮ ಬಗ್ಗೆ ಆ ರೀತಿ ಮಾತಾಡಬಾರ್ದಿತ್ತು. ಏನು ಮಾಡಲಿ, ನನಗೆ ಹೆಣ್ಣು ಮಕ್ಕಳು ಈ ರೀತಿ ಇನ್ನೊಂದು ಮನೆಯ ವ್ಯಕ್ತಿಯನ್ನು ಕದ್ದು ಮದುವೆಯಾಗಿದ್ದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದಲ್ಲದೆ ಅಭಿ ನಾನು ನೋಡಿದಂತೆ ತುಂಬ ಅವಮಾನ ನೋವು ಅನುಭವಿಸಿದ್ದವನು. ಅವನಿಗೆ ಮತ್ತೆ ನಿಮ್ಮಿಂದ ಮರ್ಯಾದೆ ಹೋಗುವ ಹಾಗಾಯಿತು ಅಂತ ನಿಮ್ಮ ಮೇಲೆ ಕೋಪವಿತ್ತು. ಅದು ಆಸ್ಪತ್ರೆಯಲ್ಲಿ ಕೂಡ ಅದೇ ಕೋಪದಲ್ಲಿ ನಿಮ್ಮ ನಿಂದಿಸಿಬಿಟ್ಟೆ. ನನಗೆ ಕ್ಷಮಿಸಿ ಎಂದನು ಕರಣ್ ನೇರವಾಗಿ ಕ್ಷಮೆಯಾಚಿಸಿ. ಪರವಾಗಿಲ್ಲ ಅಣ್ಣ, ಬಿಡಿ, ನನಗೇನು ಬೇಸರ ಇಲ್ಲ ಎಂದಳು ವೇದಳ ಮುಖ ನೋಡಿ ಅವಳೇನಾದರೂ ತಪ್ಪು ತಿಳಿದರೆ ಎಂದು. ಅಷ್ಟು ಸುಲಭವಾಗಿ ಇವರಿಗೆ ಕ್ಷಮೆ ಕೊಡಬೇಡ ಶ್ರೀ. ಇವರು ನೀನು ಅಂದುಕೊಂಡಷ್ಟು ಒಳ್ಳೆಯವರಲ್ಲ. ಮೇಲೆ ನೋಟಕ್ಕೆ ಮನುಷ್ಯನ ಮುಖ ನೋಡಿ ಗುಣ ಅಳಿಯಬೇಡ ಎಂದಳು ವೇದ ಗಂಡನ ಕೆಕ್ಕರಿಸಿ ನೋಡಿ. ಹೌದಮ್ಮ ಶ್ರೀ, ನಾನು ಅಂದಿದ್ದು ಮಾತು ಸರಿ ಇರಲಿಲ್ಲ. ನೀನು ಏನೇ ಬೈದರೂ ಸರಿ, ತೀರ ಒಂದೇಟು ಹಾಕಿಬಿಡು. ತಂಗಿ ಹೊಡೆದಳು ಎಂದುಕೊಳ್ಳುವೆ. ನಿನ್ನ ಕಾಲಿಗಾದರೂ ಬೀಳ್ತೀನಿ. ನಡೆದಿದ್ರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನೂತನ್ ಹೇಳಿದಾನೆ. ನಿಜ ತಿಳಿಯದೆ ಬೈದದ್ದು ನನ್ನ ತಪ್ಪು, ಕ್ಷಮಿಸಿಬಿಡಿ ಎಂದವನ ಮಾತಿನಲ್ಲಿ ಪಶ್ಚಾತ್ತಾಪ ಇದೆ. ಇರಲಿ ಬಿಡಿ ಅಣ್ಣ, ನೀವೇನು ಬೇಕು ಅಂತ ಮಾತನಾಡಿಲ್ಲ ತಾನೆ. ಈಗ ನಿಮಗೆ ಸತ್ಯ ತಿಳಿದು ಪ್ರಾಮಾಣಿಕ ಕ್ಷಮೆ ಕೇಳಿದ್ರಲ್ಲ, ಅಷ್ಟೇ ಸಾಕು ಬಿಡಿ ಎಂದಳು ನಗುತ್ತಾ ವೇದಳ ಊದಿದ ಮೊಗ ನೋಡಿ. ಅವಳು ಕ್ಷಮೆ ಕೊಟ್ಟಾಯ್ತಲ್ಲ, ಇನ್ನೇನು ಹೊರಡಿ ನೀವು, ನಾನು ರೆಡಿ ಆಗಬೇಕು ಎಂದಳು ವೇದ ಗಂಡನ ಮೇಲೆ ಮುನಿದು. ವೇದ, ಯಾಕೆ ಹಾಗೆ ಅವರ ಜೊತೆ ಜಗಳಕ್ಕೆ ಹೋಗ್ತಿದ್ಯಾ? ಸ್ವಲ್ಪ ಅವ್ರಿಗೆ ಗೌರವ ಕೊಟ್ಟು ಮಾತಾಡು. ಈಗ ನೀನು ಬಸುರಿ, ಹಾಗೆಲ್ಲ ಕೋಪಗೊಳ್ಬಾರ್ದು ಎಂದಳು ಕಾಳಜಿಯಿಂದ. ಯಾವ ಬಸಿರಿನೂ ಇಲ್ಲಮ್ಮ. ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇವಳು ಮತ್ತೆ ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಸೇರಿ ಮಾಡಿರುವ ನಾಟಕ. ಅದು ಇವಾಗ ತಾನೇ MBA ಸೇರಿದಾಳೆ. ಇನ್ನೆಲ್ಲಿ ಮಗು ಮಾಡಿಕೊಳ್ಳೋದು? ಬರೀ ಸುಳ್ಳು ಇವಳದು ಎಂದನು ಹೆಂಡತಿಯ ಮುಖ ನೋಡಿ. ಹೌದೇ ನಿವೇದ, ಅವರು ಹೇಳ್ತಿರೋದು ನಿಜಾನಾ? ನೀನು ಬಸುರಿ ಅಲ್ವಾ ಎಂದಳು ಶ್ರೀ ಕಣ್ಣರಳಿಸಿ. ನಿಜವೇ ಎಂಬಂತೆ. ಅವಳನ್ನೇನು ಕೇಳ್ತೀಯಮ್ಮ? ಬಸುರಿ ಆಗಿದ್ದವರು ಯಾರಾದರೂ ಇವಳ ಥರ ಆರಾಮವಾಗಿ ಸಿಕ್ಕಿದ್ದೆಲ್ಲ ತಿಂದುಕೊಂಡು ಇರ್ತಾರ? ಆಗಾಗ ವಾಂತಿ ಮಾಡಿಕೊಂಡು ಸುಸ್ತಾಗಿರ್ತಾರೆ ತಾನೆ. ಮುಂಚೆ ಬಸುರಿಯಾಗಿದ್ದಾಗ ಈ ಸಮಯದಲ್ಲಿ ಇವಳಿದ್ದ ರೀತಿ ನಾನು ನೋಡಿದ್ದೀನಿ. ಅದಕ್ಕೆ ಅನುಮಾನ ಬಂದು ಇವರಮ್ಮನ ಕೇಳಿದಾಗ ಗೊತ್ತಾಯಿತು. ನನಗೆ ಬುದ್ಧಿ ಕಲಿಸಲು ಇವಳು ಆಡಿರುವ ನಾಟಕ ಇದು ಶ್ರೇಣಿಕಾ ಎಂದನು ಹೆಂಡತಿಯ ನುಂಗುವಂತೆ ನೋಡಿ. ಏನೇ ವೇದ, ಇದು ಅಕಸ್ಮಾತ್. ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ 9 ತಿಂಗಳು ಕಳೆದ ಮೇಲೆ ಮಗು ಕೊಡು ಅಂದರೆ ಎಲ್ಲಿ ತರ್ತಿದ್ದೆ? ಸರಿಯಾಗಿ ಯಾಮರಿಸಿದ್ಯಾ ಬಿಡು. ಹಾಗೆಲ್ಲ ಮಾಡ್ತಾರಾ ಎಂದಳು ಶ್ರೀನಿಕಾ ಗೆಳತಿಗೆ. ಇನ್ನೇನು ಮಾಡಲಿ, ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಇವರಿಗೆ ಅರ್ಥ ಆಗೋದಿಲ್ಲ. ಬರೀ ಕೆಲಸ ಅಂತಾರೆ. ಭಾವನಾತ್ಮಕ ವಿಷಯಗಳು ಅರ್ಥ ಆಗೋಲ್ಲ. ದುಡುಕಿ ಬಾಯಿಗೆ ಬಂದಂತೆ ಮಾತಾಡ್ತಾರೆ.
ಅದಕ್ಕೆ ಇವರಮ್ಮ ಅಂದರೆ ನಮ್ಮ ಅತ್ತೆ ಕೊಟ್ಟ ಐಡಿಯಾ ಇದು ಎಂದಳು ಮುಖ ತಿರುಗಿಸಿ. ನೀನು ಮಾಡಿದ್ದು ನಾಟಕ ಆದರೂ ನೀನಿಲ್ಲದ ಸಮಯದಲ್ಲಿ ನನಗೆ ನಿನ್ನ ಬೆಲೆ ಅರ್ಥ ಆಗಿದೆ. ಇನ್ನು ಮುಂದೆ ಹಾಗೆಲ್ಲ ನಿನಗೆ ಬೈದು ಅವಮಾನ ಮಾಡೋಲ್ಲ. ಹೆಂಡತಿ ಇಲ್ಲದ ಜೀವನ ಹೇಗೆ ಎಂದು ಅಭಿ ನೋಡಿನೇ ನನಗೆ ಅರ್ಥ ಆಗಿದೆ. ಶ್ರೀನಿಕಾ ಹತ್ತಿರನೂ ಕ್ಷಮೆ ಕೇಳಿದ್ದೀನಿ. ನೀನು ಮೊದಲು ಮನೆಗೆ ಬಾ ಎಂದನು ಕರಣ್ ಹೆಂಡತಿಗೆ. ಯಾಕೆ ವೇದ ಅವರನ್ನು ನೀನು ನೋಯಿಸೋದು? ನನ್ನ ಸಲುವಾಗಿ ನೀವಿಬ್ಬರು ದೂರ ಇದ್ದೀರಾ? ನೋಡು, ನಾವು ಈ ಥರ ಸಣ್ಣದಾಗಿ ಮಾಡುವ ಅಂತರದಿಂದ ಮುಂದೆ ನೀನು ಅವರ ಹತ್ತಿರ ಹೋಗ್ತೀನಿ ಅಂದರೂ ಸಂದರ್ಭಗಳು ನಿಮ್ಮನ್ನು ದೂರನೇ ಇಡುತ್ತೆ. ಇನ್ನೊಮ್ಮೆ ಈ ರೀತಿ ಮಾಡಬೇಡ ಎಂದಳು. ಹಾಗೇನಿಲ್ಲ ಕಣೆ, ಇವರಿಗೆ ಸ್ವಲ್ಪ ನನ್ನ ಬಗ್ಗೆ ಅರಿವಾಗಲಿ ಅಂತ ದೂರ ಇದ್ದೆ. ಇನ್ಮೇಲೆ ಹತ್ತಿರನೇ ಇರ್ತೀನಿ ಬಿಡು, ಎಲ್ಲೂ ಹೋಗಲ್ಲ ಎಂದಳು ವೇದ. ಸರಿ, ನೀವಿಬ್ಬರು ತಯಾರಾಗಿ ಬನ್ನಿ, ನಾನು ಹೊರಡುವೆ. ಅಭಿನೂ ತನ್ನ ಕಾಯುತ್ತಿದ್ದಾರೆ ಎಂದು ಹೊರ ನಡೆದನು ಕರಣ್. ಅವನಿಗೆ ಶ್ರೀನಿಕಾ ಬಳಿ ಕ್ಷಮೆ ಕೇಳುವ ಆಶಯ ಇದ್ದುದರಿಂದ ಹುಡುಕಿ ಬಂದಿದ್ದ. ಶ್ರೀ, ಆ ಡಬ್ಬದಲ್ಲಿ ಒಡವೆ ತಂದಿದ್ದೀನಿ, ಹಾಕ್ಕೊಂಡು ಬಾ. ನಾನು ಕೂದಲಿಗೆ ಹೂವು ಮುಡಿಸುವೆ ಎಂದವಳು ಶ್ರೀನಿಕಾಗೆ ತಿರುಪು ಹಾಕಿ ಸುತ್ತ ಹೂವು ಸುತ್ತಿದಳು. ಥ್ಯಾಂಕ್ಸ್ ಕಣೆ ವೇದ. ಮದುವೆಗೆ ಬರೋಕ್ಕೆ ಒಡವೆ ಇಲ್ಲ ಅಂತ ಚಿಂತೆ ಆಗಿತ್ತು. ಕೇಳಿದರೆ ಅತ್ತೆ ಕೊಡ್ತಾರೆ, ಆದರೆ ಕೇಳೋಕ್ಕೆ ಒಂಥರ ಹಿಂಜರಿಕೆ. ಸುಮ್ಮನೆ ನಕಲಿ ಒಡವೆ ಹಾಕಿಕೊಂಡು ಬರೋಣ ಅಂತಿದ್ದೆ. ಅಷ್ಟರಲ್ಲಿ ಎಂದವಳ ಮಾತು ತಡೆದು, ಅಷ್ಟರಲ್ಲಿ ನಾನು ನಿನಗೆ ಒಡವೆ ಕೊಟ್ಟೆ ಅಷ್ಟೇ ತಾನೆ, ಪರವಾಗಿಲ್ಲ ಹಾಕು. ಇಲ್ಲಿ ನಿನ್ನ ನಾದಿನಿ ವಾರಗಿತ್ತಿಯವರು ಎಲ್ಲ ಚಂದವಾಗಿ ಸಿಂಗಾರ ಮಾಡಿಕೊಂಡು ತಿರುಗ್ತಾರೆ. ನೀನೊಬ್ಬಳು ಹಾಗೆ ಇರ್ತೀಯ. ಗಂಡ ಹೆಂಡತಿ ಜಗಳ 1000 ಇರಲಿ, ಅದನ್ನು ಹೊರಗಿನವರ ಮುಂದೆ ಬಿಟ್ಟು ಕೊಡಬಾರ್ದು ಬಾ ಎಂದು ಶ್ರೀನಿಕನ ಕೈ ಹಿಡಿದು ಕರೆದುಕೊಂಡು ಹೋದಳು ವೇದ. ಬಂದವರನ್ನೆಲ್ಲ ಅಲ್ಲಿನ ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ತಿದ್ದ ಅಭಿಯ ಬಳಿ ಬಂದಳು ಶ್ರೀನಿಕಾ. ಎಲ್ಲರೂ ಆಗಲೇ ತಯಾರಾಗಿ ಬಂದಿದ್ದಾರೆ. ಅವನೊಬ್ಬ ಹಾಗೇ ಇದ್ದನು. ಅಭಿ ಸಾಕು ಇಲ್ಲಿ ಕೆಲಸ ಮಾಡಿದ್ದು, ಆಗಲೇ ಅತಿಥಿಗಳು ಬರ್ತಿದ್ದಾರೆ, ಹೋಗಿ ಬಟ್ಟೆ ಬದಲಾಯಿಸಿಕೊಂಡು ಬನ್ನಿ. ಹೀಗೆ ಬರಬೇಡಿ, ಕೈಗೆ ಚೈನು ಉಂಗುರ ಹಾಕ್ಕೊಂಡು ಬನ್ನಿ ಹೋಗಿ ಎಂದಳು ಶ್ರೀನಿಕಾ ಅಧಿಕಾರಯುತವಾಗಿ. ಮಡದಿಯನ್ನು ಒಮ್ಮೆ ಮೇಲಿನಿಂದ ಕೆಳಗೆ ನೋಡಿದವನು ಹಸಿರು ಹೊಡಲು ಇರುವ ಕೆಂಪು ಅಂಚಿನ ರೇಷ್ಮೆ ಸೀರೆಯನ್ನು ನೀಟಾಗಿ ಹುಟ್ಟು, ಕಿವಿಗೆ ದಪ್ಪ ಜುಮ್ಕಿ, ಕತ್ತಿಗೆ ನೆಕ್ಲೆಸ್ ಜೊತೆ ತಾಳಿ, ಕೈ ತುಂಬ ಬಳೆಗಳು, ಕೂದಲು ತುರುಬು ಕಟ್ಟಿ ಹೂವು ಮುಡಿದಿರುವವಳು, ನೆತ್ತಿಯ ಮೇಲೆ ಕುಂಕುಮ ಹಚ್ಚಿ ಸುಸಂಸ್ಕೃತ ನಾರಿಯಂತೆ ಕಾಣುತ್ತಿದ್ದಳು. ಶ್ರೀ, ಇದು ಸನ್ನಿಧಿ ಮದುವೆ ಕಣೆ, ನಂದು ನಿಂದು ಅಲ್ಲ. ಯಾಕೆ ಇಷ್ಟೊಂದು ಜೋರಾಗಿ ತಯಾರಾಗಿ ಬಂದಿದ್ಯಾ? ಯಾರಾದರೂ ನೀನೇ ಮದುವೆ ಹುಡುಗಿ ಅಂತ ತಪ್ಪು ತಿಳಿದಾರು ಕಣೆ. ಮೊದಲೇ ನಂಗಿರೋದು ನೀನೊಬ್ಬಳೇ ಹೆಂಡತಿ ಎಂದನು ಅಭಿ ಹೆಂಡತಿಯ ಕಿಚಾಯಿಸುತ್ತಾ. ಹೋಗ್ರಿ ಸುಮ್ಮನೆ, ನಾನೇನೂ ರೆಡಿ ಆಗಿಲ್ಲ, ನಿಮಗೆ ಹಾಗೆ ಕಾಣ್ತಿದೆ ಅಷ್ಟೇ. ಹೋಗಿ, ನನಗೆ ಪಲ್ಲವಿ ಹತ್ತಿರ ಕೆಲಸ ಇದೆ, ತಯಾರಾಗಿ ಬನ್ನಿ ಹೋಗಿ ಎಂದು ಗಂಡನಿಗೆ ಆದೇಶಿಸಿ ನಾಚಿಕೊಂಡು ಹೋದಳು. ಅವಳನ್ನು ತಡೆದ ಅರ್ಪಿತರವರು. ಶ್ರೀನಿಕಾ, 1 ನಿಮಿಷ ಮಗಳೇ, ನೀನು ರಾತ್ರಿ ಬಂದೆ ಅಂತೆ, ನಮಗೆ ಗೊತ್ತಾಗಲಿಲ್ಲ. ನಾವು ಮಾತನಾಡಿಸೋಣ ಅಂದರೆ ನೀನು ಇರಲಿಲ್ಲ. ಚೆನ್ನಾಗಿದೆಯಾ? ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ. ಹೌದು, ತಿಳಿದು ತಪ್ಪು ಮಾಡಿದೆ. ಈ ಮದುವೆ ಮುಗಿದ ಮೇಲೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವೆ. ಇನ್ನು ಮುನಿಸು ಮರೆತು ಮನೆಗೆ ಬಾ ಎಂದರು ಅರ್ಪಿತಾ ಕಣ್ಣು ತುಂಬಿಕೊಂಡು. ಅಯ್ಯೋ, ಆ ಥರ ಎಲ್ಲ ಮಾತಾಡಬೇಡಿ. ನಿಮ್ಮ ತಪ್ಪು ನಿಮಗೆ ಅರ್ಥ ಆಗಿದೆಯಲ್ಲ, ಸಾಕು ಬಿಡಿ. ಹೀಗೆ ಯಾಕೆ ಮುಗಿದ ವಿಷಯ, ಆರಾಮವಾಗಿ ಮದುವೆ ಮಾಡಿ ಎಂದಳು. ಯಾಕೋ ಅವರ ಕಣ್ಣೀರು ನೋಡಿ ಸಂಕಟವಾಗಿ. ಸರಿನಮ್ಮ, ಮದುವೆ ಮುಗಿಸಿಕೊಂಡು ಸಿಗು, ನಾನು ನಿನ್ನ ಜೊತೆ ಮಾತಾಡಬೇಕು ಎಂದವರು ಕೆಲಸ ಇದ್ದುದರಿಂದ ಬೇರೆ ಕಡೆ ಹೋದರು. ಎದುರು ಸಿಕ್ಕ ಸುಹಾಸ್. ಶ್ರೀನಿಕಾ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಹೌದು, ಪ್ರಜ್ಞಾಗೆ ತೊಂದರೆ ಆಗಿದೆ ಎಂದು, ಎಲ್ಲಿ ನನ್ನ ಮಗುವನ್ನು ಕಳೆದುಕೊಳ್ಳುವೆ ಎಂಬ ಭಯದಲ್ಲೇ ನೀನು ತಪ್ಪಿಸ್ತೆಯಾಗಿ ನಿಂತಿದ್ದರೂ ಸ್ವಾರ್ಥಿಯಂತೆ ವರ್ತಿಸಿದೆ. ನನ್ನ ಕ್ಷಮಿಸಿ ಬಿಡಿ. ನನ್ನ ತಪ್ಪು ಏನು ಅಂತ ಅಭಿ ನನಗೆ ಅರ್ಥ ಮಾಡಿಸಿದ್ದಾನೆ. ಐ ಆಮ್ ರಿಯಲಿ ಸಾರಿ ಶ್ರೀ ಎಂದನು ಪಶ್ಚಾತ್ತಾಪದಿಂದ. ಹಿಂಜರಿದವಳು, ಪರವಾಗಿಲ್ಲ ಅಣ್ಣ, ಇದರಲ್ಲಿ ನಿಮ್ಮ ತಪ್ಪು ಏನಿಲ್ಲ. ನಿಮ್ಮ ಜಾಗದಲ್ಲಿ ಯಾರಿದ್ರೂ ಹಾಗೆ ನಡೆದುಕೊಳ್ತಿದ್ರು. ನೀವೇನು ವರಿ ಆಗಬೇಡಿ. ಹೆಂಡತಿ ಮಗಳು ಕ್ಷೇಮವಾಗಿದ್ದಾರೆ ತಾನೆ, ಖುಷಿ ಬಿಡಿ ಎಂದವಳು ಮುಂದೆ ನಡೆದಳು. ಶ್ರೇಣಿಕಾ, 1 ನಿಮಿಷ. ಬಾಯಲ್ಲಿ ಅಂದು ನಡೆದ ಘಟನೆಯಲ್ಲಿ ನಿನ್ನ ತಪ್ಪಿಲ್ಲದಿದ್ದರೂ ನಿನ್ನನ್ನು ನೋಯಿಸಿಬಿಟ್ಟೆವು. ದಯವಿಟ್ಟು ಕ್ಷಮಿಸಿಬಿಡು ತಾಯಿ.
ನನ್ನ ಮಗ ನೀನಿಲ್ಲದೆ ಕಣ್ಣೀರಿಡುತ್ತಾ ದಿನ ಕಳೆಯುತ್ತಿದ್ದಾನೆ. ವಾಪಸ್ ಮನೆಗೆ ಬಾ. ನಿನಗೆ ಆಗಿರುವ ನೋವನ್ನು ನಿವಾರಿಸಲು ಆಗೋದಿಲ್ಲ ನಿಜ, ಆದರೆ ನಿನ್ನ ಕಾಲು ಹಿಡಿದು ಬೇಡುವೆ, ಮನೆಗೆ ಬಾರಮ್ಮ ಎಂದರು ಅಶೋಕ್ ತಮ್ಮ ಹಮ್ಮು ತೊರೆದು ನೋವಿನಿಂದ. ಅಯ್ಯೋ ಮಾವ, ನೀವು ದೊಡ್ಡವರು, ಈ ರೀತಿ ಮಾತಾಡಬಾರ್ದು. ಅದೆಲ್ಲ ಮುಗಿದ ಕತೆ ಬಿಡಿ, ಹೋಗಲಿ. ಮೊದಲು ಮದುವೆ ಮುಗಿಸಿ ಉಳಿದದ್ದ ಆಮೇಲೆ ಮಾತಾಡೋಣ ಎಂದಳು. ಏನು ಹೇಳಬೇಕು ಅಂತ ತಿಳಿಯದೆ ಕಣ್ಣು ತುಂಬಿಕೊಂಡು ನಿಂತ ಪ್ರಜ್ಞಾ. ಶ್ರೀ, ಯಾಕೆ ನನ್ನ ಕಂಡ್ರೆ ಕೋಪನ? ನಿಜಕ್ಕೂ ನನಗೆ ಹೀಗೆ ಆಗ್ತದೆ ಎಂದು ತಿಳಿದಿರಲಿಲ್ಲ ಕಣೆ. ನನ್ನಿಂದ ನಿನಗೆ ನೋವಾಯಿತು. ನನ್ನ ಸಲುವಾಗಿ ತಪ್ಪು ಮಾಡದೆ ನೀನು ನೋವು ಅವಮಾನ ಅನುಭವಿಸುವಂತೆ ಆಯಿತು. ನನ್ನ ಕ್ಷಮಿಸಿಬಿಡೆ, ವಾಪಸ್ ಮನೆಗೆ ಬಾ ಎಂದಳು ಅಳುತ್ತಲೇ. ಇರಲಿ ಬಿಡಿ ಅಕ್ಕ, ಇದರಲ್ಲಿ ನಿಮ್ಮದು ತಪ್ಪಿಲ್ಲ. ಎಲ್ಲ ನನ್ನ ಹಣೆ ಬರ ಅಷ್ಟೇ. ನೀವೀಗ ಬಾಣಂತಿ ಅಳಬಾರ್ದು. ಮನೆಗೆ ಪುಟ್ಟ ಲಕ್ಷ್ಮಿ ಬಂದಿರುವಳು. ಖುಷಿಯಿಂದ ಇರಿ, ನನಗೇನು ಬೇಸರ ಇಲ್ಲ. ನಾನು ಆರಾಮವಾಗಿ ಇದ್ದೀನಿ, ನಡೀರಿ ಎಂದವಳು ಅವಳ ಕಣ್ಣೊರೆಸಿ ಕಳುಹಿಸಿದಳು. ಅವಸರದಲ್ಲಿ ಸಾಗುತ್ತಿದ್ದ ಸಾತ್ವಿಕ್, ಶ್ರೇಣಿಕಾ, ಅಂತೂ ಮದುವೆಗೆ ಬಂದ್ಯಾ? ನನ್ನ ಮೇಲಿನ ಕೋಪದಲ್ಲಿ ಎಲ್ಲಿ ನೀನು ಬರಲ್ವಾ ಅಂತ ತಿಳ್ಕೊಂಡಿದ್ದೆ. ಐ ಆಮ್ ಸಾರಿ. ನಿನ್ನ ಅಕ್ಕ ನೀನಿಲ್ಲ ಅಂತ ದಿನ ಕಣ್ಣೀರು ಹಾಕ್ಕೊಂಡು ನನಗೂ ಬೈದು ಕೊರಗ್ತಿದ್ದಾಳೆ. ನಿನ್ನ ಮದುವೆ ಸಲುವಾಗಿ ನಿನ್ನ ನೋಯಿಸಿದೆ ಅಂತ ಅಳ್ತಾಳೆ. ಈಗಲೂ ಹೋಗಿ ರೂಮಿನಲ್ಲಿ ಕೂತಿದ್ದಾಳೆ. ಹೋಗಿ ಕರ್ಕೊಂಡು ಬಾ ಎಂದವನು ಮುಂದೆ ಹೋದನು. ಸರಿ ಬಾಬಾ ಎಂದವಳು ಅಕ್ಕನ ಹರಸಿ ಹೊರಟಳು. ಅವಳೇ ಸದ್ಯಕ್ಕೆ ತುಂಬ ಮುಖ್ಯವಾದವಳು. ಆಯಾಸದಿಂದ ಕಣ್ಮುಚ್ಚಿ ಮಲಗಿದವಳ ಪಕ್ಕ ಕೂತು, ಅಕ್ಕ, ಯಾಕೆ ಹೀಗೆ ಮಲಗಿದ್ಯಾ? ಏನಾಯಿತು, ಹುಷಾರಿಲ್ವಾ ಎಂದಳು ವಿಷಯ ತಿಳಿದರೂ ಹೇಳದೆ. ಶ್ರೀ, ಯಾವಾಗ ಬಂದೆ? ಇಷ್ಟು ದಿನ ಎಲ್ಲಿದ್ದೆ? ಮನೆಗೆ ವಾಪಸ್ ಬಾರೆ. ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದರೆ ಅಮ್ಮನ ಹತ್ರ ಆದರೂ ಹೋಗೆ. ಯಾವಾಗಲೂ ನಿನ್ನ ಕೇಳ್ತಾರೆ. ಅಭಿ, ನಿಂದು ಮದುವೆ ಶೋಭಾ ಆಂಟಿಯಿಂದ ಆಗಿದಂತೆ. ಆ ವಿಚಾರ ಯಾಕೆ ನೀನು ನನಗೆ ಹೇಳಿಲ್ಲ? ಅಷ್ಟೊಂದು ದೂರದವಳ ನಾನು. ಅವಳಿಂದ ನೀನು ಅವಮಾನ ನೋವು ಅನುಭವಿಸುವ ದರ್ದು ನಿಂಗೇನೆ ಬಂದಿದ್ದು. ನಾನು ಕೂಡ ನಿನ್ನಿಂದ ಮರ್ಯಾದೆ ಹೋಯಿತು ಅಂತ ಬೈದು ದೂರ ಇಟ್ಟೆ, ಕ್ಷಮಿಸಿಬಿಡೆ ಎಂದಳು ಹಿಂಚರ ಅಳುತ್ತಲೇ. ಇತ್ತೀಚೆಗೆ ತುಂಬ ಅಳುವುದು ಕಳಿತಿರುವಳು. ಹೋಗಲಿ ಬಿಡಕ್ಕ, ಅಳಬೇಡ. ಅವರಿಂದನೇ ತಾನೇ ನಾನು ಈ ಮನೆ ಸೊಸೆ ಆಗೋಕ್ಕೆ ಆಗಿದ್ದು. ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಲ್ವಾ? ಇದು ಹಾಗೆ ಅನ್ಕೋ ಎಂದಳು ಹಿಂಚರಳ ಕಣ್ಣೊರೆಸಿ. ಸರಿ ಬಿಡು, ನನಗೂ ಈಗ ಜಾಸ್ತಿ ಮಾತಾಡೋಕ್ಕೆ ಆಗೋಲ್ಲ. ತುಂಬ ಸುಸ್ತು, ಸಂಕಟ ಆಗುತ್ತೆ. ಸದ್ಯ ಮಲಗಿದ್ರೆ ಸಾಕು ಅನಿಸಿಬಿಟ್ಟಿದ್ದೀನಿ. ಸನ್ನಿಧಿ ಮದುವೆ ಮುಗಿದ ಮೇಲೆ ತವರ್ ಮನೆಗೆ ಹೋಗಿ 1 ವಾರ ಇದ್ದು ಬರ್ತೀನಿ. ನೀನು ಬಾ ಎಂದಳು ಹಿಂಚರ ಸುಸ್ತಾಗಿದ್ದುದರಿಂದ. ಸರಿ, ನೀನಿಷ್ಟ ಹಾಗೆ ಮಾಡು. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡು. ಜಾಸ್ತಿ ಯೋಚನೆ ಮಾಡಬೇಡ. ನಾನು ಆರಾಮವಾಗಿ ಇದ್ದೀನಿ. ಭಾವನ ಜೊತೆ ಜಗಳ ಮಾಡಿಕೊಂಡು ಚಿಂತೆ ಮಾಡಬೇಡ. ನನ್ನ ಬಗ್ಗೆ ಯೋಚನೆ ಬಿಟ್ಟು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಎಂದಳು ಇಳಿದು ಹೋದ ಅಕ್ಕನ ಮುಖ ನೋಡಿ. ನನಗೇನಾಗಿದೆ? ನಾನು ಆರಾಮವಾಗಿ ಇದ್ದೀನಿ. ಇನ್ಮೇಲೆ ನೀನು ನಮ್ಮ ಜೊತೆ ಇರ್ತೀಯಲ್ಲ ಬಿಡು, ನನಗೆ ಇನ್ನೇನು ಚಿಂತೆ ಎಂದವಳ ಜೊತೆ ತಾನು ಸೇರಿ ನಕ್ಕಳು. ಹೊರಗಡೆ ನಿನ್ನ ನಾದಿನಿ ಮದುವೆ ನಡೀತಿದೆ, ಬಾ ಹೋಗೋಣ ಎಂದು ಕರೆದವಳ ಜೊತೆ ಖುಷಿಯಿಂದ ಅದು ಇದು ಬಡಬಡಿಸ್ತಾ ಹೋದಳು ಹಿಂಚರ. ಹೊರಗಡೆ ಆಗಲೇ ವರುಣ್ ಜೊತೆಗೆ ಮತ್ತೊಂದು ಗಂಡು ಕೂರಿಸಿ ಕಾಲು ತೊಳೆದು ಕಾಶಿ ಯಾತ್ರೆ ಶಾಸ್ತ್ರ ಮಾಡಿಸ್ತಿದ್ದರು. ಸ್ವತಃ ಸಾತ್ವಿಕ್ ತಾನಾಗೇ ಬಂದು ನರಸಿಂಹರವರ ಜೊತೆ ಕೂತು ವರುಣ ಜೊತೆಗೆ ವರುಣ ಪಾದವನ್ನು ತೊಳೆದಿದ್ದನು. ಅದನ್ನು ನೋಡಿದ ಭಾನುಮತಿಗೆ ಒಂದು ರೀತಿಯ ಗರ್ವ ಉಂಟಾಯಿತು. ಇಬ್ಬರು ವಧುಗಳು ಗೌರಿ ಪೂಜೆ ಮುಗಿಸಿ ಧಾರೆಗೆ ಸಿದ್ಧರಾಗುತ್ತಿದ್ದರು. ಇಬ್ಬರು ವರನನ್ನು ಮಂಟಪಕ್ಕೆ ಕರೆತಂದಿದ್ದರು. ಮೊದಲು ಪಲ್ಲವಿ ಮದುವೆ ಇರುವುದರಿಂದ ಸನ್ನಿಧಿ ಸ್ವಲ್ಪ ಹೊತ್ತು ಕಾಯಬೇಕಾಯಿತು. ವರನ ಜೊತೆಯಲ್ಲಿ ವರುಣ್ ಕೂಡ ಮಂಟಪದಲ್ಲಿ ಕೂತಿದ್ದನು. ವರುಣನ್ನು ಮಂಟಪದಲ್ಲಿ ನೋಡಿದ ಸನ್ನಿಧಿ ತನ್ನ ರೂಮ್ಗೆ ಹೋಗಿ ಕುಳಿತು ಬಿಟ್ಟಳು. ಇನ್ನೊಬ್ಬ ವರನನ್ನು ನೋಡುವ ಸಾಹಸ ಮಾಡಲೇ ಇಲ್ಲ. ಶಾಸ್ತ್ರಗಳು ಶುರುವಾಗಿ ಮುಹೂರ್ತದ ಸಮಯಕ್ಕೆ ಗಂಡು ಹೆಣ್ಣನ್ನು ಎದುರು ಬದುರಾಗಿ ನಿಲ್ಲಿಸಿ ಜೀರಿಗೆ ಬೆಲ್ಲ ಹಾಕಿಸಿದ್ದರು. ಇಬ್ಬರ ಮುಖದಲ್ಲೂ ಹರಿಯದ ನಾಚಿಕೆ. ಅಂತರ್ಪಟ ಸರಿದಂತೆ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಮುಗುಳ್ನಗೆ ಸೂಸಿದರು. ವಧುವಿಗೆ ಪಲ್ಲವಿ ಇದ್ದರೆ ಮತ್ತೊಂದೆಡೆ ವರನಾಗಿ ಡಾಕ್ಟರ್ ವೈಭವ್ ಇದ್ದನು. ಪುರೋಹಿತರು ಗಟ್ಟಿಮೇಳ ಎಂಬ ಸದ್ದಿಗೆ ಮಾಂಗಲ್ಯ ಧಾರಣೆ ಮಾಡಿದವನು
ಅಧಿಕೃತವಾಗಿ ಪಲ್ಲವಿಯನ್ನು ಹೆಂಡತಿಯಾಗಿ ತನ್ನ ಜೀವನಕ್ಕೆ ಸ್ವಾಗತಿಸಿದನು. ಪಲ್ಲವಿ ವೈಭವ್ ಇಬ್ಬರು ಸೇರಿ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟರು. ಮಂಗಳವಾದ್ಯದ ಸದ್ದಿಗೆ ಬೆಚ್ಚಿದ ಸನ್ನಿಧಿ ಕಣ್ಣಿನಿಂದ ಹನಿಗಳು ಉದುರಲು ಶುರುವಾಯಿತು. ಇಷ್ಟು ದಿನ ಜೋಪಾನವಾಗಿ ಕಾಪಾಡಿಕೊಂಡು ಬಂದ ಪ್ರೀತಿ ಇಂದು ಬೇರೆಯವರ ಸ್ವತ್ತು ಎಂದು ಅರಗಿಸಿಕೊಳ್ಳಲಾಗದೆ ಒದ್ದಾಡುತ್ತಿದ್ದಳು. ವರುಣ್ ಇನ್ನು ತನ್ನ ಪಾಲಿಗೆ ಜಾರಿ ಹೋದ ಮುತ್ತು ಎಂದು ಕೊರಗಿದ್ದಳು. ಸ್ವಲ್ಪ ಸಮಯದ ನಂತರ ಮತ್ತೊಂದು ಮದುವೆಗೆ ತಯಾರಿ ಮಾಡಿ ವಧುವರರನ್ನು ಮಂಟಪಕ್ಕೆ ಕರೆತರಲು ಹೇಳಿದರು ಪುರೋಹಿತರು. ಹೆದರುತ್ತಲೇ ನಿರ್ಲಿಪ್ತವಾಗಿ ಮಂಟಪಕ್ಕೆ ಅಂಜನ ಸಂಜನ ಜೊತೆ ಬಂದ ಸನ್ನಿಧಿ ಎದುರು ಆಗಲೇ ಅಂತರ್ಪಟದ ಮರೆಯಲ್ಲಿ ವರ ರೆಡಿಯಾಗಿ ನಿಂತಿದ್ದನು. ಇಬ್ಬರ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕಿಸಿ ಅಂತರ್ಪಟ ಸರಿಸಿದರು. ಅವಳಿಗೆ ತಲೆ ಎತ್ತಿ ನೋಡುವ ಮನಸ್ಸಿಲ್ಲ. ತಲೆ ತಗ್ಗಿಸಿಯೇ ಕುಳಿತಿದ್ದಳು. ಅವನು ಮಾತ್ರ ಮನಸ್ಸು ಪೂರ್ತಿಯಾಗಿ ಅವಳ ಕಣ್ತುಂಬಿಕೊಂಡಿದ್ದ. ಗಟ್ಟಿ ಮೇಳದ ಸದ್ದಿಗೆ ಅವಳ ಕೊರಳಿಗೆ ಮಾಂಗಲ್ಯಧಾರಣೆ ಮಾಡಿ ಅವಳ ಕೆನ್ನೆಗೆ ಬೆಚ್ಚನೆಯ ಭರವಸೆಯ ಮುತ್ತಿಟ್ಟವನ ಕಣ್ಣೆತ್ತಿ ನೋಡಿದವಳ ಹೃದಯ ಸ್ತಬ್ಧವಾಗಿ ಹೋಗಿತ್ತು. ತುಂಟತನದಿಂದ ನಗುತ್ತಿರುವ ಹರಳು ಕಂಗಳ ಚೆಲುವೆ ವರುಣ್ ಅಗ್ನಿಸಾಕ್ಷಿಯಾಗಿ ಅವಳ ಪತಿಯಾಗಿ ಪ್ರಮಾಣ ಮಾಡಿದ್ದನು. ತನ್ನ ಕಣ್ಣನ್ನೇ ನಂಬಲು ಸಾಧ್ಯವಾಗುತ್ತಿಲ್ಲ. ತಟ್ಟನೆ ಪಲ್ಲವಿ ಕಡೆ ತಿರುಗಿದಳು. ಅವಳ ಜೊತೆ ಇರುವವ ವೈಭವ್. ಹಾಗಾದರೆ ಕಾರ್ತಿಕ್ ಎಲ್ಲಿ ಹೋದನು? ವರುಣ್ ಇಲ್ಲಿ ಹೇಗೆ? ನನ್ನ ಮದುವೆ ಆಗಲು ಭಾನುಮತಿ ಆಂಟಿ ಒಪ್ಪಿದಾರ? ಒಂದಕ್ಕೂ ಉತ್ತರವಿಲ್ಲ. ಆದರೆ ವರ್ಮ ಮನೆಯವರ ನಗುವಿನ ಮೊಗ ನೋಡಿ ಒಂಥರ ಸಮಾಧಾನ ಮೂಡಿದಾಗ ನಿರಂತಕವಾಗಿ ಮುಂದಿನ ಶಾಸ್ತ್ರ ಮಾಡಿದಳು. 7 ಹೆಜ್ಜೆಗಳ ಸಪ್ತಪದಿ ತುಳಿದು 7 ಜನ್ಮದ ಪ್ರಮಾಣ ಮಾಡಿದವ ಅರುಂಧತಿ ನಕ್ಷತ್ರ ತೋರಿಸಿ ಒಳ ಕರೆದುಕೊಂಡು ಬರುತ್ತಿದ್ದ. ನಡೆಯುತ್ತಲೇ ಕಣ್ಣು ಕತ್ತಲೆಗಟ್ಟಿದಂತೆ ಆಗಿ ಅವನ ಹೆಗಲ ಮೇಲೆ ವಾಲಿದಳು ಸನ್ನಿಧಿ. ಶಾಸ್ತ್ರ ಮಾಡಿ ಸುಸ್ತಾಗಿದ್ದುದರಿಂದ ಪ್ರಜ್ಞೆ ತಪ್ಪಿರುವಳು ಎಂದು ರೂಮಿಗೆ ಎತ್ತಿಕೊಂಡು ಹೋದನು ವರುಣ್. ಕಥೆ ಮುಂದುವರಿಯುತ್ತದೆ.